ತುಂಬ ಒಳ್ಳೆಯ ಪ್ರಶ್ನೆ. ದರ್ಭಾ ಚಿಕಿತ್ಸೆ ಎಂದರೆ ಏನು ಅಂತ. ದರ್ಬೆಯ ಮಹತ್ವ ಹೇಳ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ ಅಲ್ಲ. ಅದರ ಮಹತ್ವವನ್ನು ಪರಿಗಣನೆಗೆ ತೆಗೆದುಕೊಂಡು ಅದರಲ್ಲಿ ಇರತಕ್ಕಂತಹ ಶಕ್ತಿಯನ್ನು ಉಪಯೋಗಿಸಿಕೊಂಡು ಮನುಷ್ಯನ ಅಂಗಾಂಗದಲ್ಲಿ ಇರತಕ್ಕಂತಹ ರೋಗಗಳನ್ನು ಬಹು ಬೇಗನೆ ಮತ್ತು ಆಗದೇ ಇರುವಂತಹ ರೋಗವನ್ನು ಕೂಡ ಅಂತ ಹೇಳಿದರೆ ಒಂದು ರೀತಿಯಾದಂಥ ಲೈಫ್ ಲಾಂಗ್ ಕಾಯಿಲೆಗಳು ಅಂತೇಳಿ ಇರುತ್ತೆ ಅಂತೇಳಿ ಅದು ಬಂದು ಹೇಳಿ ಆದರೆ ಅವ್ರ ಸಾವೇ ಅವರಲ್ಲಿ ಕೊನೆ ಅಂತ ಅದರಲ್ಲಿ ಮುಖ್ಯವಾಗಿ ವಾತ ಆಗಿರ್ಬೋದು, ಆನಂತರದಲ್ಲಿ ಫೀಡ್ಸ್ ಆಗಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು, ಹೀಗೆ ಎಷ್ಟು ಒಂದು ಭಯಾನಕರವಾದಂತಹ ರೋಗಗಳಿರುತ್ತೆ ಇದೆ ಕೂಡ. ಅದೆಲ್ಲ ಬಂತು ಹೇಳಿ ಆದರೆ ಅವರ ಜೀವನ ಮುಗಿಯಿತು ಅಂತಲೇ ಲೆಕ್ಕ. ಅಂಥದ್ದನ್ನು ಬಹು ಬೇಗನೆಯು ಮತ್ತು ವ್ಯಕ್ತಿಗಳು ಸ್ಪಂದನೆಯನ್ನು ಕೊಟ್ಟರೆ ದೈವಿಕವಾದಂತಹ ಅನುಗ್ರಹದಿಂದ ಎಲ್ಲ ರೀತಿಯಾದಂತಹ ಕಾಯಿಲೆಗಳನ್ನು ಕೂಡ ವಾಸಿಯನ್ನು ಮಾಡ್ತಕ್ಕಂತಹ ಒಂದು ಚಿಕಿತ್ಸೆ ಅದು ದರ್ಭಾ ಚಿಕಿತ್ಸೆ. ಇದು ಎಷ್ಟು ಪವರ್ಫುಲ್ ಅಂತ ನಾವು ವಿಚಾರವನ್ನು ಮಾಡಿದರೆ ಕೆಲವೊಮ್ಮೆ ನಮ್ಮ ಹತ್ತಿರದಲ್ಲೂ ಕೂಡ ಊಹಿಸ್ಕೊಳ್ಳೋಕ್ಕಾಗಲ್ಲ. ಆ ವ್ಯಕ್ತಿ ಎಲ್ಲೋ ಇರ್ತಾರೆ ಅಥವಾ ಏನೋ ಇರ್ತಾರೆ. ಆ ವ್ಯಕ್ತಿಗಳಿಗೆ ಯಾವುದೇ ಒಂದು ರೀತಿಯಾದಂತಹ ಔಷಧಿ ಉಪಚಾರ ಯಾವುದೂ ಇಲ್ಲದೇನೆ, ಆ ವ್ಯಕ್ತಿಗೆ ಏನೂ ಗೊತ್ತಾಗದೇ ಇದ್ದಂತೆಯೇ ಸಂಪೂರ್ಣವಾಗಿ ಆ ವ್ಯಕ್ತಿಯು ಗುಣಮುಖರಾಗ್ತಾ ಬರ್ತಕ್ಕಂಥ ಒಂದು ಅದ್ಭುತವಾದಂತಹ ಶಕ್ತಿ ಯಾವುದಾದರೂ ಒಂದಿದ್ದರೆ ಅದು ದೈವಿಕವಾದಂತಹ ಶಕ್ತಿ ಮತ್ತು ಎಲ್ಲ ರೀತಿಯಾದಂತಹ ಕಾಯಿಲೆಗಳನ್ನು ಕೂಡ ಗುಣಪಡಿಸಬಲ್ಲಂತಹ ದರ್ಭಾ ಚಿಕಿತ್ಸೆ. ಇದು ಎಷ್ಟೋ ಜನ ಹೇಳ್ತಾರೆ ಅದು ಹಾಗೆ ಹೀಗೆ ಅಂತ. ಏನೂ ಇಲ್ಲ, ಅದ್ಭುತವಾಗಿ ಇರತಕ್ಕಂಥದ್ದು ಮತ್ತು ಅದರ ಜೊತೆಯಲ್ಲಿ ಯಾವ ಸಮಸ್ಯೆಯೂ ಕೂಡ ಆಗದೇ ಇದ್ದಂತೆ ಆತನ ಅಂದರೆ ರೋಗಿಯ ಶರೀರವನ್ನು ಕೂಡ ಸ್ಪರ್ಶಿಸದಂತೆಯೇ ವಾಸಿ ಆಗತಕ್ಕಂತಹ ಶಕ್ತಿ ಮತ್ತು ಜನ್ಮಾಂತರ ಪಾಪಗಳು ಕೂಡ ಪರಿಹಾರವಾಗತಕ್ಕಂತಹ ಶಕ್ತಿ ಇರತಕ್ಕಂಥ